ಈ ಆದಿಶೇಷನ ಸ್ವರೂಪದಲ್ಲಿರ್ತಕ್ಕಂತಹ ಬಂಡೆ ಏನಿದೆ, ಇದೆರಡಕ್ಕೂ ಮಧ್ಯದಲ್ಲಿ ಪ್ರತಿ ವರ್ಷ ಒಂದು ಏರ್ ಕ್ರಾಕ್ ಏರ್ ಬರುತ್ತೆ. ಆ ಏರ್ ಕ್ರಾಕ್ನಲ್ಲಿ ಏನಾಗ್ತದೆ ಅಂದರೆ, ವಿಪರೀತವಾಗಿ ಮಳೆ ಬಂದಂತಹ ಸಮಯದಲ್ಲಿ ಈ ಬಂಡೆ ಮೇಲೆ ಹರಿದು ಬಂದಂಥ ನೀರೆಲ್ಲ ಗರ್ಭಗೃಹವನ್ನು ಪ್ರವೇಶ ಮಾಡ್ತದೆ. ನೀವು ಕಾಣಬಹುದು, ಆ ಕಡೆ ಎಲ್ಲ ತೇವ ಆಗಿದೆ. ಗರ್ಭಗುಡಿಯೊಳಗೆಲ್ಲ ನೀರು ಶೇಖರಣೆಯಾಗಿ ನಿಂತಿರ್ತದೆ. ಹೀಗಿರ್ತಕ್ಕಂತಹ ಈ ಕ್ಷೇತ್ರಗಳಿಗೆ ಈ ವರ್ಷ 100 ಜನಗಳು ಬಂದು ದೇವರ ದರ್ಶನವನ್ನು ಮಾಡಿದರೆ, ಮುಂದಿನ ವರ್ಷಕ್ಕೆ ಅದನ್ನು ದ್ವಿಗುಣವಾಗಿ 200 ಜನಗಳಷ್ಟು ಬಂದು ದೇವರ ದರ್ಶನವನ್ನು ಮಾಡ್ತಾರೆ. ಹಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ನೀವುಗಳೆಲ್ಲ ಬಂದು ದೇವರ ದರ್ಶನವನ್ನು ಮಾಡ್ತಾ ಇದ್ದೀರಾ. ನಿಮಗೆ, ನಿಮ್ಮ ಪರಿವಾರಕ್ಕೆ, ಕುಟುಂಬದ ಸದಸ್ಯರಿಗೆ, ಸ್ನೇಹಿತ ವರ್ಗಕ್ಕೆಲ್ಲ ಸದಾಕಾಲ ಸನ್ಮಾನಗಳನ್ನು ಉಂಟು ಮಾಡಿ ಪುನಃ ಮಾವಿನಕೆರೆ ರಂಗನಾಥನನ್ನು ದರ್ಶನ ಮಾಡ್ತಕ್ಕಂತಹ ಅವಕಾಶವನ್ನು ಒದಗಿಸಿಕೊಡಲಿ ಪರಮಾತ್ಮ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜೈ ಶ್ರೀರಾಮ್. ಹರಕೆ ಅಂತಂದರೆ ಅವರ ಮನೋಕಾಮನೆಗಳನ್ನು, ಇಷ್ಟಾರ್ಥಗಳನ್ನು ನೆರವೇರಿಸಿದ ನಂತರದಲ್ಲಿ ಬಂದು ಇಲ್ಲೇ ಬಂದು ವಿವಾಹ ಆದರೆ ನಾನು ಬಂದು ಈ ಜಾಗದಲ್ಲೇ ವಿವಾಹವನ್ನು ಮಾಡ್ಕೋತೀನಿ ಅಂತನೂ, ಅಥವಾ ವಿವಾಹದ ಪತ್ರಿಕೆಯನ್ನು ಬಂದು ಇಲ್ಲಿ ಸಮರ್ಪಣೆ ಮಾಡಿ ಪೂಜೆ ಮಾಡಿಸ್ತೀನಿ ಅಂತನೂ, ವಿವಾಹದ ನಂತರದಲ್ಲಿ ಬಂದು ಸೇವೆಯನ್ನು ಮಾಡಿ ಭಗವಂತನಿಗೆ ಅಭಿಷೇಕ ಸೇವೆಯನ್ನು ಮಾಡಿ ಪ್ರಸಾದ ಸೇವೆ ಮಾಡಿ ಬರೋ ಭಕ್ತಾದಿಗಳಿಗೆ ಹಂಚುತ್ತೀನಿ ಅಂತನೋ, ಇನ್ನು ಸಂತಾನ ಪ್ರಾಪ್ತಿ ಇಲ್ಲದಂತಕ್ಕಂಥವರು ಬಂದು ಮಕ್ಕಳಿಗೆ ಮೊದಲನ ಮುಡಿ ಈ ಸ್ಥಳದಲ್ಲಿ ಕೊಡ್ತೀನಿ ಅಂತನೋ, ಅಥವಾ ಭಗವಂತನ ಹೆಸರಿಡ್ತೀನಿ ಅಂತನೋ, ಅಥವಾ ಈ ಸ್ಥಳದಲ್ಲಿ ಬಂದು ಮಗುಗೆ ಕಿವಿ ಚುಚ್ತೀನಿ ಅಂತನೋ, ಅಥವಾ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಆಗಿರ್ತಕ್ಕಂಥವ್ರು ಈ ಸ್ಥಳದಲ್ಲಿ ಬಂದು ಅಕ್ಷರಾಭ್ಯಾಸ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಈಗ 20 ವರ್ಷ 25 ವರ್ಷ ಆಗಿ ಮದುವೆ ಗೊತ್ತಾಗೋಂಥ ಸಮಯದಲ್ಲಿ ಕೂಡ ಬಂದು ಇಲ್ಲಿ ನಾಮಕರಣ ಮಾಡಿಕೊಂಡು ಹೊರಗಡೆ ಹೋಗಿ ತಮ್ಮ ಜೀವನವನ್ನು, ಭವಿಷ್ಯವನ್ನು ರೂಪಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಹೀಗಿರ್ತಕ್ಕಂಥ ಯಾರು ಯಾವ್ಯಾವ ಮನೋಕಾಮನೆಗಳನ್ನು ತಗೊಂಡು ಬರ್ತಾರೆ ಭಗವಂತ, ಅವ್ರುಗಳಿಗೆ ಅದನ್ನೆಲ್ಲ ಈಡೇರಿಸಿ ಈ ವರ್ಷ ಅವರೊಬ್ಬರು ಬಂದು ಹೋದರೆ ಮುಂದಿನ ವರ್ಷಕ್ಕೆ ಅವ್ರ ಪರಿವಾರ, ಸ್ನೇಹಿತ ವರ್ಗವನ್ನೆಲ್ಲ ಕರ್ಕೊಂಬರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಎಲ್ಲರನ್ನೂ ಅನುಗ್ರಹಿಸಿ ಸದಾಕಾಲ ಅವರ ರಕ್ಷಣೆಗೆ ನಿಂತಿರ್ತಕ್ಕಂಥವನು ಮಾವಿನಕೆರೆ ರಂಗನಾಥ. ಇದು ಮಾವಿನಕೆರೆ ರಂಗನಾಥ ಅಂತ ಹೇಳಿ ಇಲ್ಲಿಯ ದೇವಸ್ಥಾನದ ಮೂಲ ಹೆಸರು. ಇದು ಹಾಸನ ಮತ್ತು ಮೈಸೂರಿಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿದೆ. ಹಾಸನದಿಂದ ಒಂದು 22 ಕಿಲೋಮೀಟರ್ ಆಗುತ್ತೆ. ಹೊಳೆನರಸೀಪುರದಿಂದ ಒಂದು 12 ಕಿಲೋಮೀಟರ್ಗಳ ದೂರದಲ್ಲಿದೆ. ಇಲ್ಲಿಗೆ ರೈಲು ಮತ್ತು ಬಸ್ಸುಗಳ ವ್ಯವಸ್ಥೆ ಇದೆ. ದೇವಾಲಯಕ್ಕೆ ಹಳೇಕೋಟೆ ಅಂತಕ್ಕಂತಹ ಗ್ರಾಮದಲ್ಲಿ ಇಳಿದು ಆಟೋ ರಿಕ್ಷಾಗಳಲ್ಲಾಗ್ಬೋದು ಅಥವಾ ಸ್ವಂತ ವಾಹನಗಳಲ್ಲಿ ಬಂದಂಥವರು ಬಂದು ದೇವಸ್ಥಾನದ ಬದಿನವರೆಗೂ ಬರಲಿಕ್ಕೆ ರಸ್ತೆ ವ್ಯವಸ್ಥೆಯೂ ಇದೆ, ಮೆಟ್ಟಿಲು ವ್ಯವಸ್ಥೆಯೂ ಕೂಡ ಇದೆ. ಹೀಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಬಂದು ಎಲ್ಲರೂ ತಮ್ಮ ತಮ್ಮ ಮನೋಕಾಮನೆಗಳ ಈಡೇರಿಸಿದಂತಹ ಅವರವರ ಇಷ್ಟಾನುಸಾರವಾಗಿ ಪೂಜೆಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಜೈ ಶ್ರೀ. ಸಪ್ತ